Why Popular Front of India? ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದು ಈ ದೇಶದಲ್ಲಿರುವ ದಮನಿತ ವರ್ಗಗಳ ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ಹೃದಯಾಂತರಾಳದ ಧ್ವನಿ. ದೇಶದ ಉದ್ದಗಲಕ್ಕೂ ಜನಮನಗಳಲ್ಲಿ ಸ್ಥಾನ ಗಳಿಸಿಕೊಂಡಿರುವ ಪಾಪ್ಯುಲರ್ ಫ್ರಂಟ್ನ ಹೆಸರು ಕೇಳದವರು ಬಹಳ ವಿರಳ. ಇಂಡಿಯಾ ವೈವಿಧ್ಯಮಯ ಸಂಸ್ಕೃತಿ, ಭಾಷೆ, ಧರ್ಮಗಳನ್ನು ಹೊಂದಿರುವ ದೇಶ. ಪ್ರಜಾಪ್ರಭುತ್ವ, ಜಾತ್ಯತೀತತೆಯು ಈ ದೇಶದ ಸ್ವರೂಪವೂ ಹೌದು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ದೇಶದ ಸಂವಿಧಾನವನ್ನು ಗಟ್ಟಿಗೊಳಿಸುವ, ಸೌಹಾರ್ದತೆಯನ್ನು ಬಲಪಡಿಸುವ, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ಧ್ಯೇಯದೊಂದಿಗೆ ಎಲ್ಲರಿಗೂ ಸಮಾನ ಹಕ್ಕುಗಳುಳ್ಳ ಹೊಸ ಇಂಡಿಯಾದ ನಿರ್ಮಾಣಕ್ಕಾಗಿ ಪಣತೊಟ್ಟಿದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮುಸ್ಲಿಂ ಸಮುದಾಯ ಹಾಗೂ ದಮನಿತ ವರ್ಗಗಳ ಸಬಲೀಕರಣಕ್ಕಾಗಿ ಸ್ವಾತಂತ್ರ್ಯ, ನ್ಯಾಯ, ರಕ್ಷಣೆಗಾಗಿ ಹೋರಾಟದ ಮುಂಚೂಣಿಯಲ್ಲಿರುವ ಸಂಘಟನೆಯಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಈವರೆಗೆ ನಿರಂತರ ದೌರ್ಜನ್ಯ, ಅನ್ಯಾಯ, ಹಿಂಸಾಕಾಂಡ, ತಾರತಮ್ಯಕ್ಕೊಳಗಾದ ಮುಸ್ಲಿಂ ಸಮುದಾಯವನ್ನು ಸಂಘಟಿಸಿ ಮೇಲೆತ್ತುವ ಸಾಹಸವನ್ನು ಕೈಗೆತ್ತಿಕೊಂಡಿರುವ ಪಾಪ್ಯುಲರ್ ಫ್ರಂಟ್ಗೆ ಜನಬೆಂಬಲದ ಶಕ್ತಿ ಇದೆ. ಆಡಳಿತ ನಡೆಸುತ್ತಿರುವ ಮೇಲ್ಜಾತಿ ಮೇಲ್ವರ್ಗಗಳಿಗೆ ಮುಸ್ಲಿಂ ಸಮುದಾಯ ಸಬಲೀಕರಣಗೊಳ್ಳುವುದಾಗಲಿ, ರಾಜಕೀಯವಾಗಿ ಸಶಕ್ತರಾಗುವುದಾಗಲಿ ಬೇಕಿಲ್ಲ. ಪಾಪ್ಯುಲರ್ ಫ್ರಂಟ್ ಅನ್ನು ದಮನಿಸಿದರೆ ಮುಸ್ಲಿಮರನ್ನ ದಮನಿಸಬಹುದೆಂದು ಅವುಗಳು ತಿಳಿದಂತಿದೆ. ಹಾಗಾಗಿ ಸಂಘಟನೆಯ ಮೇಲೆ ನಿರಂತರ ಅಪಪ್ರಚಾರಗಳನ್ನು ಮಾಡುತ್ತಿದೆ. ಅವುಗಳಿಗೆಲ್ಲ ಉತ್ತರವಾಗಿ ಯಾಕಾಗಿ ಪಾಪ್ಯುಲರ್ ಫ್ರಂಟ್ ಎಂಬ ರಾಷ್ಟ್ರೀಯ ಅಭಿಯಾನ. ನವೆಂಬರ್ 2, 2012 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತಿಹಾಸ ಸೃಷ್ಟಿಸಿದ ದಿನ. ಮಂಗಳೂರಿನ ನೆಹರು ಮೈದಾನದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಮಾವೇಶ ಚರಿತ್ರೆಯ ಪುಟಗಳಲ್ಲಿ ರಾರಾಜಿಸಿತು. 4-5 ದಿನಗಳಿಂದ ಸುರಿಯುತ್ತಿರುವ ಮಳೆ, ದಟ್ಟವಾಗಿ ಮುಸುಕಿದ ಮೋಡದ ವಾತಾವರಣದ ಹೊರತಾಗಿಯೂ ಮಹಿಳೆಯರು, ಮಕ್ಕಳು, ವೃದ್ಧರಾದಿಯಾಗಿ ಜನರು ತಂಡೋಪತಂಡವಾಗಿ ನೆಹರು ಮೈದಾನದಲ್ಲಿ ಒಟ್ಟು ಸೇರಿದರು. ಮಳೆಯ ಕಾರಣಕ್ಕಾಗಿ ಜನ ಬರುವರೆ ಎಂಬ ದಿಗಿರಿನ ಕಿಂಚಿತ್ತು ಭಾವನೆಯನ್ನು ತೋರ್ಪಡಿಸದೆ ಮುಖಗಳಲ್ಲಿ ಮಳೆಯಾದರೇನು, ಚಳಿಯಾದರೇನು, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಮಾವೇಶಕ್ಕೆ ಜನ ಅದ್ಯಾವುದನ್ನು ಲೆಕ್ಕ ಹಾಕದೆ ಬರುತ್ತಾರೆ ಎಂಬ ಆತ್ಮವಿಶ್ವಾಸ ಕಾರ್ಯಕರ್ತರ ಮುಖಗಳಲ್ಲಿ ಮಿನುಗುತ್ತಿತ್ತು. ಸರ್ವಶಕ್ತನಾದ ಅಲ್ಲಾಹನ ಅನುಗ್ರಹ, ವಾತಾವರಣ ತಿಳಿಯಾಗಿ ಕಾರ್ಯಕ್ರಮಕ್ಕೆ ಹುರುಪು, ಉತ್ಸಾಹ, ಸಂಭ್ರಮದ ಕಳೆ ರಂಗೇರಿತು. ಕ್ಷಣಾರ್ಧದಲ್ಲೇ ಮೈದಾನವು ತುಂಬಿ ತುಳುಕಿತು. ಮಹಿಳೆಯರು, ಮಕ್ಕಳು, ಯುವಕರು, ವೃದ್ಧರ ಉತ್ಸಾಹಕ್ಕೆ ಪಾರವೇ ಇರಲಿಲ್ಲ. ಸ್ವಾತಂತ್ರ್ಯ ನಂತರ ಈ ದೇಶವನ್ನಾಳಿದ ರಾಜಕೀಯ ಪಕ್ಷಗಳು ಮುಸ್ಲಿಂ ಸಮುದಾಯವನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರವೇ ಬಳಸಿ ಸಮುದಾಯದ ಭಾವನೆಗಳ ಮೇಲೆ ಚೆಲ್ಲಾಟ ನಡೆಸಿ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಹಿಂದುಳಿಯುವಂತೆ ಮಾಡಿತು. ಮುಸ್ಲಿಮರು ತಮ್ಮ ಹಕ್ಕುಗಳನ್ನು ಪಡೆಯುವಲ್ಲಿ ಮತ್ತು ಮುಂದುವರಿದ ಸಮುದಾಯವಾಗಬೇಕೆಂದು ಇಚ್ಛಿಸಿದಲ್ಲಿ ಮುಂದುವರಿದ ಶಕ್ತಿಯಾಗಿ ಮೂಡಿಬರಬೇಕು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ದೇಶದ ಮುಸ್ಲಿಮರು, ದಲಿತರು, ಆದಿವಾಸಿಗಳು ಹಾಗೂ ದಮನಿತ ವರ್ಗಗಳ ಆಶಾಕಿರಣ. ಫ್ಯಾಸಿಸ್ಟ್ ಶಕ್ತಿಗಳ ಕೋಮುವಾದ, ಷಡ್ಯಂತ್ರ, ಭಯೋತ್ಪಾದನೆಗಳಿಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅತ್ಯಂತ ದಿಟ್ಟ ಉತ್ತರ ನೀಡುತ್ತಿದೆ. ಮುಸ್ಲಿಮರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿರಿಸಿ
ಸಮುದಾಯದ ಸಬಲೀಕರಣಕ್ಕಾಗಿ ಒಂದಾಗಬೇಕು. ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರಗಳಲ್ಲಿ ಸಶಕ್ತರಾಗಲು ಐಕ್ಯತೆಯನ್ನು ಸಾಧಿಸಬೇಕು. ಮುಸ್ಲಿಮರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಪರಿಶ್ರಮ ವಹಿಸಬೇಕು. ಗುಜರಾತಿನಲ್ಲಿ ಮುಸ್ಲಿಮರ ಮಾರಣಹೋಮ ನಡೆಸಿದ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಲ್ಪಡುತ್ತಿರುವುದು ದೊಡ್ಡ ದುರಂತ. ನರೇಂದ್ರ ಮೋದಿ ಪ್ರಧಾನಿಯಾಗುವಂತಹ ದುರಂತ ಈ ದೇಶಕ್ಕೆ ಬಾರದಿರಲಿ. ಯಾಕಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಮಾವೇಶದಲ್ಲಿ ಮಳೆಯ ಅಬ್ಬರದ ನಡುವೆಯೂ ಹರಿದು ಬಂದ ಜನಸಾಗರ ಪಾಪ್ಯುಲರ್ ಫ್ರಂಟಿನ ಜನಾಂದೋಲನಕ್ಕೆ ದೊರಕಿದ ಜನಮನ್ನಣೆಯಾಗಿದೆ. ದುರ್ಬಲ, ದಮನಿತ ಹಾಗೂ ಶೋಷಿತ ವರ್ಗಗಳ ಧ್ವನಿಯಾಗಿ ಮೂಡಿಬರುತ್ತಿರುವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ದೇಶಾದ್ಯಂತ ಶಕ್ತಿಶಾಲಿ ಜನಾಂದೋಲನವಾಗಿ ಮೂಡಿಬರಲಿ ಎಂದು ಹಾರೈಸೋಣ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೇಶ ಪ್ರೇಮದ ಕಿಚ್ಚು ಹಚ್ಚಿದಂತಹ ಐಕ್ಯತಾ ಗಾನ सारे जहां से अच्छा हिंदुस्तान हमारा हमारा, सारे जहां से अच्छा हम बुलबुले हैं इसकी, ये गुलिस्तान हमारा हमारा, सारे जहां से अच्छा हिंदुस्तान हमारा हमारा, सारे जहां से अच्छा। गुर्बत में हो अगर हम, रहता है दिल वतन में, समझो वही हमें भी दिल हो जहान हमारा हमारा, सारे जहां से अच्छा हिंदुस्तान हमारा हमारा, सारे जहां से अच्छा। ये आपरूद गंगा वो दिल है याद तुझको, उतरा तेरे किनारे जब कारवान हमारा हमारा, सारे जहां से अच्छा हिंदुस्तान हमारा हमारा, सारे जहां से अच्छा। मजहब नहीं सिखाता आपस में बैर रखना, मजहब नहीं सिखाता आपस में बैर रखना, हिंदी है हम हिंदी है हम हिंदी है हम, वतन है हिंदुस्तान हमारा हमारा, सारे जहां से अच्छा हिंदुस्तान हमारा हमारा, सारे जहां से अच्छा हम बुलबुले हैं इसकी, ये गुलिस्तान हमारा हमारा, सारे जहां से अच्छा हिंदुस्तान हमारा हमारा, सारे जहां से अच्छा। ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳು. Assalamu alaikum wa rahmatullahi wa barakatuh. I have been entrusted the responsibility of welcoming all the guests and all the participants of this grand program captioned as Why Popular Front. ಪಾಪ್ಯುಲರ್ ಫ್ರಂಟ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ KM ಶರೀಫ್ ಆಶಯ ಭಾಷಣ ನೆರವೇರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಯಾಕೆ ಪಾಪ್ಯುಲರ್ ಫ್ರಂಟ್?
ಇದು ನಮ್ಮ ಸಂಘಟನೆ ಪ್ರಾರಂಭವಾದ 20 ವರ್ಷಗಳ ನಂತರ ನಾವು ನಮ್ಮ ಮುಂದೆ ಇಟ್ಟುಕೊಂಡಂತಹ ಒಂದು ಪ್ರಶ್ನೆ. ಪಾಪ್ಯುಲರ್ ಫ್ರಂಟ್ 20 ವರ್ಷಗಳಲ್ಲಿ ಕೂಡ ಈ ದೇಶದಲ್ಲಿ ಪ್ರಸಕ್ತವಾಗಿತ್ತು. ಅದರ ಪ್ರಸ್ತುತತೆಯನ್ನು ನಾವು ಈ ದೇಶದ ಮೂಲೆ ಮೂಲೆಗಳಲ್ಲಿ ಸಾರಿದ್ದೇವೆ ಎಂಬಂತಹ ಒಂದು ಹೆಮ್ಮೆ ಕೂಡ ನಮಗಿದೆ. ಬಂಧುಗಳೇ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಯಾಕಾಗಿ ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನಮ್ಮ ದೇಶ ಅಂದರೆ ಏನು ಎಂಬುದನ್ನು ನಾವು ತಿಳಿಯುವುದು ಬಹಳ ಮುಖ್ಯವಾಗಿದೆ. ನಮಗೆ ಈ ದೇಶದ ಪ್ರಜೆಗಳೆಂದು ಹೇಳಿಕೊಳ್ಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಅದು ನಮಗೆ ಸ್ವಾತಂತ್ರ್ಯ ಭಾರತದಿಂದ ಸ್ವತಂತ್ರ ಸಿಕ್ಕಿದ ನಂತರ ನಮಗೆ ಸಿಕ್ಕಂತಹ ಒಂದು ಹೆಮ್ಮೆ. ಯಾಕೆಂದರೆ ಇದೊಂದು ಜಾತ್ಯತೀತ ಪ್ರಜಾತಂತ್ರ ಸಾರ್ವಭೌಮ ರಾಷ್ಟ್ರ. ಇಡೀ ಜಗತ್ತಿನಲ್ಲೇ ಹೆಮ್ಮೆ ಪಡುವಂತಹ ಪ್ರಜಾಸತ್ತೆ, ಇಡೀ ಜಗತ್ತಿನಲ್ಲೇ ಹೆಮ್ಮೆ ಪಡುವಂತಹ ಒಂದು ಪ್ರಜಾಪ್ರಭುತ್ವ, ಇಡೀ ಜಗತ್ತಿನಲ್ಲೇ ಹೆಮ್ಮೆ ಪಡುವಂತಹ ಒಂದು ಸಂವಿಧಾನ ನಮ್ಮ ದೇಶಕ್ಕೆ ಇದೆ. ಆ ಸಂವಿಧಾನದಲ್ಲಿ ಈ ದೇಶದ ಎಲ್ಲ ವರ್ಗದ ಜನರಿಗೆ ಸಮಾನವಾದ ಸಾಮಾಜಿಕ ನ್ಯಾಯವನ್ನು ಖಾತರಿಪಡಿಸುವಂತಹ ಒಂದು ಸಂವಿಧಾನ ನಮ್ಮ ಕೈಯಲ್ಲಿದೆ. ಈ ದೇಶದ ಕೊನೆಯ ಪ್ರಜೆ ಕೂಡ ತನ್ನ ಪ್ರಜಾಸತ್ತಾತ್ಮಕ ಹಕ್ಕುಗಳಿಂದ ವಂಚಿತನಾದರೆ ಎಚ್ಚೆತ್ತುಕೊಂಡು ನ್ಯಾಯಕ್ಕಾಗಿ ಹೋರಾಟ ನಡೆಸುವ ಸಾಂವಿಧಾನಿಕ ಅವಕಾಶ ಕೂಡ ನಮ್ಮ ದೇಶದಲ್ಲಿದೆ, ನಮ್ಮ ಸಂವಿಧಾನದಲ್ಲಿದೆ. ಹೀಗಿರುವಾಗ ಈ ಭರವಸೆಯಿಂದಲೇ ನಾವು ನಮ್ಮ ಪ್ರತಿನಿಧಿಗಳನ್ನು 65 ವರ್ಷಗಳಲ್ಲಿ ಬಂದಂತಹ ಚುನಾವಣೆಗಳಲ್ಲಿ ಆಯಾಯ ಕಾಲಘಟ್ಟಗಳಲ್ಲಿ ಆಯಾಯ ರಾಜ್ಯಗಳಿಂದ ಇಡೀ ದೇಶದಲ್ಲಿ ವಿಧಾನಸಭೆಗಳಿಗೆ ಮತ್ತು ಪಾರ್ಲಿಮೆಂಟಿಗೆ ನಮ್ಮ ಪ್ರತಿನಿಧಿಗಳನ್ನು ಈ ಭರವಸೆಯಿಂದ ನಾವು ಕಳಿಸಿದ್ದೇವೆ. ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನವನ್ನು ಎತ್ತಿ ಹಿಡಿಯಬೇಕು ಎಂಬಂತಹ ಭರವಸೆಯಿಂದ. ಆದರೆ ದುರದೃಷ್ಟವಶಾತ್ ಸ್ವತಂತ್ರ ಭಾರತವನ್ನಾಳಿದ ನಮ್ಮ ಪ್ರತಿನಿಧಿಗಳು ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿದು ಆಡಳಿತ ನಡೆಸಿದ್ದೇ ಇಲ್ಲ. ಇದರ ಪರಿಣಾಮವಾಗಿ 85% 90 ಜನರಷ್ಟು ನಾಗರಿಕರು ನಮ್ಮ ದೇಶದಲ್ಲಿ ಮೂಲೆಗೆ ಸೇಲ್ಪಟ್ಟರು. ಸಾಮಾಜಿಕ ನ್ಯಾಯ ಎಂಬುದು, ಅಭಿವೃದ್ಧಿ ಎಂಬುದು 90% ಜನರ ಜೀವನದಲ್ಲಿ ಅದೊಂದು ಮರೀಚಿಕೆಯಾಗಿಯೇ ಉಳಿಯಿತು. ಈ ದೇಶದ ಉಳಿದ 10-15% ಜನರು ಮಾತ್ರ ಈ ದೇಶದ ಸಂಪನ್ಮೂಲವನ್ನು ಹಂಚಿಕೊಂಡ್ರು, ಈ ದೇಶದ ಅಧಿಕಾರವನ್ನು ಹಂಚಿಕೊಂಡ್ರು, ಈ ದೇಶದ ವಾಸ್ತವ್ಯವನ್ನು ಹಂಚಿಕೊಂಡ್ರು, ಈ ದೇಶದ ಸಂಪತ್ತಿನ ರುಚಿ ಅವರಿಗೆ ಸಿಕ್ಕಿತೇ ಹೊರತು ದೇಶದ 90% ಜನರಿಗೆ, ನಾಗರಿಕರಿಗೆ ಅದು ಸಿಗಲಿಲ್ಲ. ಮಾತ್ರವಲ್ಲ, ಅವರು ಮೇನ್ ಸ್ಟ್ರೀಮಿನಿಂದ, ಮುಖ್ಯವಾಹಿನಿಯಿಂದ ಮೂಲೆಗೆ ಸೇಲ್ಪಟ್ಟಂತಹ ಸ್ಥಿತಿ ನಮ್ಮ ದೇಶಕ್ಕೆ ಬಂತು. ಇದೇ ಸ್ಥಿತಿಯನ್ನು ಇನ್ನೂ ಕೂಡ 65 ವರ್ಷಗಳ ನಂತರ ಕೂಡ ಸ್ವತಂತ್ರ ಭಾರತದಲ್ಲಿ ಉಳಿಸಿಕೊಂಡು ಬರಲು ಎಲ್ಲ ಪಕ್ಷಗಳು ಪ್ರಯತ್ನಿಸ್ತಾ ಇದೆ. ಶ್ರೀಮಂತ ವರ್ಗದವರು ಮತ್ತು ಬಂಡವಾಳಶಾಹಿಗಳು ಮತ್ತು ಮೇಲ್ವರ್ಗಗಳು ಮಾತ್ರ ಅಧಿಕಾರದಲ್ಲಿ ಮುಂದುವರಿಯುವಂತಹ ಒಂದು ರಾಜಕೀಯ ಸ್ಥಿತಿ ನಮ್ಮ ದೇಶದಲ್ಲಿದೆ. ಈ ವ್ಯವಸ್ಥೆಯನ್ನು ಮುಂದುವರಿಸುತ್ತಾ ಬರುವಂತಹ ರಾಜಕೀಯ ಪಕ್ಷಗಳನ್ನೇ ನಮಗೆ ಈ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯವಿದೆ. ಈ ದೇಶದ ದಲಿತರು, ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗಗಳನ್ನು ಅಧಿಕಾರದಿಂದ ದೂರವಿಡುವಂತಹ ರಾಜಕೀಯ ಷಡ್ಯಂತ್ರಗಳು, ರಾಜಕೀಯವು ಕಾಲಕ್ರಮೇಣ ಒಂದು ಹೊಸತಾದ ರೂಪವನ್ನು ಪಡೆಯುತ್ತಷ್ಟೇ ಹೊರತು ಬದಲಾವಣೆಯ ರಾಜಕೀಯ ಇಲ್ಲಿ ಬರಲೇ ಇಲ್ಲ ಎಂಬಂತಹ ವಾಸ್ತವ ಸಂಗತಿಯನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಇದರಿಂದಾಗಿ ಪ್ರತಿಯೊಂದು ಸಮುದಾಯವು ಹಿಂದಕ್ಕೆ ಬಿತ್ತು, ಪ್ರತಿಯೊಂದು ಸಮುದಾಯವು ಹಿಂದುಳಿಯಿತು. ಅದರಲ್ಲಿ ಹಿಂದುಳುವಿಕೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದವರು ಮುಸ್ಲಿಂ ವಿಭಾಗದವರು ಎಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇದರಿಂದ ಅಧಿಕಾರ ಯಾರಿಗೆ ಸಿಕ್ಕಿತೋ 65 ವರ್ಷಗಳಲ್ಲಿ ಆ ಅಧಿಕಾರ ಸಿಕ್ಕಿದವರು ಮಾತ್ರ ಅಧಿಕಾರವನ್ನು ಮರಳಿ ಪಡೆದರು ಎಂಬಂತಹ ವಾಸ್ತವವನ್ನು ನಾವು ಅರಿಯಬೇಕಾಗಿದೆ. ಅಧಿಕಾರದಿಂದ ವಂಚಿತರಾದವರು, ಸಾಮಾಜಿಕ ನ್ಯಾಯದಿಂದ ವಂಚಿತರಾದವರು, ಬಡತನದ ರೇಖೆಯಿಂದ ಕೆಳಗುಳಿದವರು, ಕಾನೂನಿನ ನೆರವಿನಿಂದ ಹೊರಗುಳಿದವರು, ಶೋಷಿತರು, ಹೀಗೆ ದೇಶದ 90% ಜನರು ಈ ಮುಖ್ಯವಾಹಿನಿಯಿಂದ ಸಾರಾಸಗಟಾಗಿ ಮೂಲೆಗೆ ಸೇಲ್ಪಟ್ಟರು ಎಂಬಂತಹ ಒಂದು ವಾಸ್ತವವನ್ನು
ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಅದೇ ರೀತಿ ರಾಜಕೀಯ ಅಧಿಕಾರಕ್ಕಾಗಿ 1925ರಿಂದಲೇ ಹಿಂದುತ್ವದ ಅಜೆಂಡವನ್ನು ಇಟ್ಟುಕೊಂಡು 1980ರ ಹೊತ್ತಿಗೆ ದೇಶದಲ್ಲಿ ಕೋಮುವಾದದ ಮೂಲಕ ಅಧಿಕಾರ ಗಿಟ್ಟಿಸಿಕೊಂಡ RSS ಫ್ಯಾಸಿಸಮ್ನ ಹೊಸ ಮುಖವನ್ನು ದೇಶಕ್ಕೆ ಪರಿಚಯಿಸಿತು. ಹಿಂದುತ್ವ ಫ್ಯಾಸಿಸಮ್ನ ಅಧಿಕಾರದ ಹಕ್ಕೆ ಬಲಿಯಾದವರು ಇಲ್ಲಿನ ಮುಸ್ಲಿಮರು ಮತ್ತು ದಲಿತರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೆ 1990ರ ಹೊತ್ತಿಗೆ ಇಲ್ಲಿನ ಅಲ್ಪಸಂಖ್ಯಾತರ ದಲಿತರ ಪ್ರಾಣ ಸ್ವತ್ತು ಪ್ರಾರ್ಥನಾ ಮಂದಿರಗಳು ಪ್ರಾರ್ಥನಾ ಕೇಂದ್ರಗಳು ಹೇಳ ಹೆಸರಿಲ್ಲದಂತೆ ನಿರ್ನಾಮಗೊಂಡವು. ದಲಿತರು ಸಾವಿರಾರು ವರ್ಷಗಳಿಂದ ದೌರ್ಜನ್ಯಕ್ಕೆ ಒಳಗಾದರೂ ಮಾತ್ರವಲ್ಲ, ಅದರ ತೀವ್ರತೆ ಈ ಫ್ಯಾಸಿಸಂ ಬಂದ ನಂತರ ಅದರ ತೀವ್ರತೆ ಹೆಚ್ಚಾಗತೊಡಗಿತು. ಈತನ್ಮಧ್ಯೆ ದಮನಿತರ ದಲಿತರ ಅಲ್ಪಸಂಖ್ಯಾತರ ಶೋಷಿತರ ಕಾರ್ಮಿಕರ ಹೋರಾಟದ ಧ್ವನಿಗಳನ್ನು ದಮನಿಸಲಿಕ್ಕೆ ಬೇಕಾದಂತಹ ಏರ್ಪಾಡುಗಳು ನಮ್ಮ ದೇಶದಲ್ಲಿ ನಡೆದವು. ಅಂದರೆ ಇಲ್ಲಿನ ರೈತ ಸಂಘಟನೆಗಳನ್ನು, ಇಲ್ಲಿನ ದಲಿತ ಸಂಘಟನೆಗಳನ್ನು, ಇಲ್ಲಿನ ಮುಸ್ಲಿಮರ ಒಕ್ಕೂಟದ ಶಕ್ತಿಗಳನ್ನು ದಮನಿಸುವಂತಹ ಪ್ರಯತ್ನಗಳು ನಡೆಯಿತು. ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಹಾಗೂ ಇನ್ನಿತರ ಶೋಷಿತ ಸಮುದಾಯಗಳಿಗೆ ತಮ್ಮ ಅಸ್ತಿತ್ವ ಉಳಿಸಿಕೊಂಡು ತಮ್ಮ ಅನನ್ಯತೆ ಉಳಿಸಿಕೊಂಡು ಎಲ್ಲ ಕ್ಷೇತ್ರಗಳಲ್ಲೂ ಸಬಲೀಕರಣಗೊಳ್ಳುವ ಒಂದು ಅಜೆಂಡಾ ಈ ದೇಶಕ್ಕೆ ಅಗತ್ಯವಾಗಿತ್ತು. ಒಂದು ಜವಾಬ್ದಾರಿಯುತ ವೇದಿಕೆ ಈ ದೇಶಕ್ಕೆ ಅಗತ್ಯವಾಗಿತ್ತು. ಸಾಮಾಜಿಕ ಚಳುವಳಿಯ ಮೂಲಕ ದುರ್ಬಲ ವರ್ಗಗಳನ್ನು ತಮ್ಮ ಹಕ್ಕುಗಳಿಗಾಗಿ ಹೋರಾಡುವ ಪ್ರಬಲ ಸಮಾಜವಾಗಿ ಬೆಳೆಸುವಂತಹ ಒಂದು ಸಬಲೀಕರಣದ ಅಜೆಂಡಾದೊಂದಿಗೆ ಈ ದೇಶದ ಮಣ್ಣಿನಲ್ಲಿ ಹುಟ್ಟಿ ಬಂತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. 1990ರಲ್ಲಿ ಈ ದೇಶದ ಪರಿಸ್ಥಿತಿ ಬಾಬರಿ ಮಸೀದಿಯ ಧ್ವಂಸ, ಅದೇ ರೀತಿ ರಥಚಕ್ರಗಳು ಉರುಳಿ ಮಾನವನ ಪ್ರಾಣಗಳನ್ನು ರುಂಡಗಳನ್ನು ತೆಗೆದಂತಹ ಒಂದು ಪರಿಸ್ಥಿತಿಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ದೇಶದ ಬಡ ಜನತೆಯನ್ನ, ಈ ದೇಶದ ಅಲ್ಪಸಂಖ್ಯಾತರನ್ನ, ಈ ದೇಶದ ದಲಿತರನ್ನ ನಿರ್ನಾಮ ಮಾಡಲಿಕ್ಕೆ ಹೊರಟಂತಹ ಒಂದು ದುಷ್ಟ ಶಕ್ತಿಯ ವಿರುದ್ಧ ಹೋರಾಟ ನಡೆಸಲಿಕ್ಕಾಗಿ ಈ ದೇಶದ ಮಣ್ಣಿನಲ್ಲಿ ಹುಟ್ಟಿ ಬಂತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ಏನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂದರೆ? ಪ್ರಜಾಪ್ರಭುತ್ವವಿರುವ ಜಾತ್ಯತೀತ ಸಾರ್ವಭೌಮ ರಾಷ್ಟ್ರವಾದ ನಮ್ಮ ದೇಶದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಪ್ರಸಕ್ತಿ ಏನು, ಅದರ ಕೆಲಸವೇನು, ಅದು ಯಾಕಾಗಿ ಇಲ್ಲಿ ನೆಲೆಗೊಂಡಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳತಕ್ಕ. ದೇಶದ ಮುಸ್ಲಿಮರನ್ನೊಳಗೊಂಡಂತೆ ಹಿಂದುಳಿದ ಮೂಲೆಗೆಸೆಯಲ್ಪಟ್ಟ ಸಮುದಾಯಗಳ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ ಸಬಲೀಕರಣಗಳನ್ನೊಳಗೊಂಡಂತೆ ದೇಶದ ಸರ್ವಾಂಗೀಣ ಸಬಲೀಕರಣದ ಗುರಿಯೊಂದಿಗೆ ದೇಶವ್ಯಾಪಿಯಾಗಿ ಕೆಲಸ ಮಾಡುತ್ತಿರುವಂತಹ ಸಂಘಟನೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ನೀವು ಕೇಳಬಹುದು, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿ ಮುಸ್ಲಿಮರೇ ಇದ್ದಾರೆ ಎಂಬ. ಹೌದು, ಇದರಲ್ಲಿ ಮೂಲಭೂತವಾಗಿ ಸಾವಿರಾರು ಮಂದಿ ಮುಸ್ಲಿಂ ಖೇಡರ್ಗಳು ನಮ್ಮ ಸಂಘಟನೆಯಲ್ಲಿದ್ದಾರೆ. ಈ ಸಂಘಟನೆಯಲ್ಲಿದ್ದಾರೆ, ನಮ್ಮ ಸಂಘಟನೆಯಲ್ಲಿದ್ದಾರೆ. ಇದರ ನಾಯಕರು ಕೂಡ ಮುಸ್ಲಿಮರೇ ಆಗಿದ್ದಾರೆ. ಆದರೆ ನಮ್ಮ ಸಂಘಟನೆ ಧಾರ್ಮಿಕ ವಿಧಿ ತೀರ್ಪುಗಳನ್ನು ನೀಡುವಂತಹ ಸಂಘಟನೆ ಅಲ್ಲ. ಧಾರ್ಮಿಕ ವಿಧಿ ತೀರ್ಪುಗಳನ್ನು ನೀಡುವಂತಹ ಸಂಘಟನೆಯಲ್ಲ. ಧಾರ್ಮಿಕ ವಿಷಯಗಳಲ್ಲ ನಮ್ಮ ಅಜೆಂಡಾ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಬದಲಾಗಿ ಸಮುದಾಯಕ್ಕೆ ಸಂಬಂಧಿಸಿದ ವಿಷಯಗಳು ಕೂಡ, ಮುಸ್ಲಿಮರಿಗೆ ಸಂಬಂಧಿಸಿದ ವಿಷಯಗಳು ಕೂಡ ನಮ್ಮ ದೇಶದ ಜಾತ್ಯತೀತ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗೆ ಪರಿಹಾರವಾಗಬೇಕೆಂದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬಯಸ್ತದೆ. ಹೀಗೆ ಬಯಸುವುದು ನಾಗರಿಕ ಹಕ್ಕು ಮತ್ತು ಮಾನವ ಹಕ್ಕುಗಳ ಸಂಪೂರ್ಣ ಪ್ರಜ್ಞೆಯೊಂದಿಗೆ ಇರುವಂತಹ ಬಯಕೆಯಾಗಿರುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದೇ ರೀತಿ ದೇಶದಲ್ಲಿರುವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂದರೆ ಈ ದೇಶದಲ್ಲಿರುವ ಇನ್ನಿತರ ಧರ್ಮಗಳೊಂದಿಗೆ ಅಸಹಿಷ್ಣುತೆಯನ್ನಾಗಲಿ, ಇತರ ಸಮುದಾಯಗಳ ನಡುವೆ ವೈರತ್ವವನ್ನು ಸೃಷ್ಟಿಸುವುದಕ್ಕಾಗಲಿ ಹುಟ್ಟಿಕೊಂಡಂತಹ ಸಂಘಟನೆ ಅಲ್ಲ. ಅದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನಿಲುವಲ್ಲ. ಇಲ್ಲಿ ಸೌಹಾರ್ದವನ್ನು, ಶಾಂತಿಯನ್ನು, ಪರಸ್ಪರ ಮೈತ್ರಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಇರುವಂತಹ ಆ ಅಜೆಂಡವನ್ನು ಇಟ್ಟುಕೊಂಡು ಕೆಲಸ ಮಾಡುವಂತಹ ಸಂಘಟನೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ಒಟ್ಟಿನಲ್ಲಿ ದೇಶದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಸಮಾಜವಾದಿ ಚೌಕಟ್ಟಿನೊಳಗೆ ಕೆಲಸ ಮಾಡುವ ಈ ದೇಶದ ಸಂವಿಧಾನವನ್ನು, ಈ ದೇಶದ ಕಾನೂನನ್ನು ಗೌರವಿಸುವ, ಎತ್ತಿ ಹಿಡಿಯುವ ಸಂಘಟನೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳತಕ್ಕ. ಅದೇ ರೀತಿ ಬಂಧುಗಳೇ, ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಬಲೀಕರಣದ ಅಜೆಂಡದೊಂದಿಗೆ ಕೆಲಸ ಮಾಡುತ್ತಿರುವಂತಹ ಈ ಸಂಘಟನೆಯ ವಿರುದ್ಧ ಯಾಕೆ ಅಪಪ್ರಚಾರಗಳನ್ನು ಮಾಡಲಾಗುತ್ತದೆ? ಅದಕ್ಕೆ ಒಂದನೇ ಕಾರಣ, ನಾವು
ಈ ಕಾಲಘಟ್ಟದ ಸಮರ್ಥನೀಯವಾದಂತಹ ಒಂದು ಬೇಡಿಕೆಯನ್ನು ನಾವು ಎತ್ತಿಕೊಂಡಿದ್ದೇವೆ. ಸ್ವಾತಂತ್ರ್ಯದ 65 ವರ್ಷಗಳ ನಂತರ ಯಾವ ಸಂಘಟನೆಗಳು ಮಾತನಾಡದೇ ಇದ್ದ, ಯಾವ ಪಕ್ಷಗಳು ಮಾತನಾಡದೇ ಇದ್ದ, ಯಾವ ಸರ್ಕಾರಗಳು ಮುಟ್ಟಿ ನೋಡದ ಹಿಂದುಳಿದ ಮತ್ತು ಮೂಲೆಗೆಸೆಯಲ್ಪಟ್ಟ ಜನರ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಬಲೀಕರಣದ ಬಗ್ಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾತನಾಡುತ್ತಿದೆ. ಇದಕ್ಕಿಂತ ಮೊದಲು ಯಾವ ಪಕ್ಷಗಳು ಅದನ್ನು ಮಾತನಾಡುತ್ತಿರಲಿಲ್ಲ. ಆದ್ದರಿಂದ ಅದೇ ರೀತಿ ಮೂಲೆಗೆ ಎಸೆಯಲ್ಪಟ್ಟವರಲ್ಲಿ ಅತ್ಯಂತ ಕೀಳ್ಮಟ್ಟಕ್ಕೆ ಎಸೆಯಲ್ಪಟ್ಟಂತಹ ಮುಸ್ಲಿಂ ಸಮುದಾಯದ ಬಗ್ಗೆ, ಅದು ಕೋಮುವಾದಿಗಳು ಗುರಿಪಡಿಸಿದಂತಹ ಮುಸ್ಲಿಂ ಸಮುದಾಯದ ಬಗ್ಗೆ